ನಾನು ನಿಮಗೆ ಪದೇ ಪದೇ ಹೇಳ್ತಿರ್ತೀನಲ್ಲ, ಅಷ್ಟು ಡಿಗ್ರಿ ಮಾಡೀನಿ, ಇಷ್ಟು ಡಿಗ್ರಿ ಮಾಡೀನಿ ತಿಳ್ಕೊಂಡು ಸಾಕಷ್ಟು ಡಿಗ್ರಿ ಮಾಡೇನಿ ರೀ. ಅದೊಂದು ಹುಚ್ಚಿತ್ತು ನನಗೆ. ಎಲ್ಲವನ್ನು ತಿಳ್ಕೊಳ್ಬೇಕು ಅನ್ನೋ ಹುಚ್ಚು, ಎಲ್ಲ ವಿಷಯಗಳನ್ನು ತಿಳ್ಕೊಬೇಕು ಅನ್ನೋ ಹುಚ್ಚು. ಹುಚ್ಚಿನ ಪರಮಾವಧಿಯೊಳಗೆ ನಾನು ಅನೇಕ ವಿದ್ಯೆಗಳನ್ನು ಕಲಿತೀನಿ. ಎಷ್ಟು ವಿದ್ಯೆ ಕಲಿತೀನಪ್ಪ ಅಂತಂದ್ರೆ ದೇವರೇ ಬೇಡ ಸುದ್ದಿ ಅದು. ಅಷ್ಟೆಲ್ಲ ಕಲಿತರೂ ಕೂಡ ನಾ ಹೇಳ್ತೀನಲ್ಲ, ಅವರೆಲ್ಲ ಅದು ಎಲ್ಲ ವಿದ್ಯೆ ಕಲಿತು ಬಂದು ತಿಳ್ಕೊಂಡಕ್ಕಿಂತ ಹೆಚ್ಚಿಗೆ ನೀವು ನನಗೆ ಭಾಳ ಕಲಿಸಾಕತ್ತೀರಿ. ನಿಮ್ಗೆ ಎಷ್ಟು ಸಮಸ್ಯೆಗಳು ತೊಗೊಂಬಂದು ಹೇಳ್ತಿಲ್ಲ, ನನಗೆ ಎಷ್ಟು ವಿಚಿತ್ರ ಸಮಸ್ಯೆಗಳು ಬದುಕಿನಾಗ ಅದಾವ ಅನ್ನೋದನ್ನು ನಾನು ಜ್ಞಾನವನ್ನು ನನಗೆ ಕೊಡ್ತಾಯಿದ್ದೀರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟು ಎಷ್ಟು ದುಃಖ ತೊಡ್ಕೊತೀರಿ, ಎಷ್ಟು ಸಮಸ್ಯೆಗಳು ಹೇಳ್ಕೊತೀರಿ. ನನಗನ್ಸುತ್ತೆ ಇದಕ್ಕೆ ಏನು ಅನ್ಬೇಕು ನಿಮಗೆ? ಆತ್ಮೀಯರೇ, ಎದೆಗುಂದಬೇಡಿ, ತೀರ ನಿರಾಶರಾಗಬೇಡಿ, ತಲೆ ಮೇಲೆ ಕೈ ಹೊತ್ತು ಕೂಡಬೇಡಿ. ಎಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಎಲ್ಲ ಮುಗಿದು ಹೋಯ್ತು ನಮ್ಮ ಕತೆ ಅಂತ ಬರ್ತಾರೆ ಇಲ್ಲಿ. ಭಾಳ ಸೋತು ಬಿಟ್ಟಿವ್ರಿ, ಅವ ಹಂಗೆ ಮಾಡಿದೀನಿ ರೀ, ಇವ ಹಿಂಗೆ ಮಾಡಿದಿರಿ ಅಂತ ದುಃಖ ತೋಡ್ಕೊತೀರಿ. ಬಂದು ನಿಮಗೆ ಒಂದೇ ಒಂದು ಮಾತು ಹೇಳ್ತೀನಿ ನಾನು, ಜಗತ್ತಿನೊಳಗೆ ಬೇಕಾದಷ್ಟು ಕಷ್ಟ ಬರಲಿ, ಬೇಕಾದಾಗಲಿ, ಆದರೆ ಒಂದೇ ಒಂದು ತಿಳ್ಕೊರಿ, ನೀವೇನು ಸತ್ತಿಲ್ಲಲ್ಲ, ಜೀವಂತಿದ್ದೀರಿ. ನೀವು ಜೀವಂತಿದ್ದೀರಿ. ನಿಮಗೆಲ್ಲ ಅದ, ಆಳು ಕಾಳದ, ವ್ಯಾಪಾರ ಚೆನ್ನಾಗದ, ಕೋಟುಗಟ್ಟಲೆ ರೊಕ್ಕದ, ಮಾತು ಕೇಳ್ತಕ್ಕಂಥ ಮಕ್ಕಳದವ, ವಿಧೇಯಳಾದ ಹೆಂಡತಿ ಅದಳ, ಎಲ್ಲ ಅದ. ಏನು ನೀವೇ ಇಲ್ಲ, ಎಲ್ಲ ಅದ, ನೀವೇ ಇಲ್ಲ. ತೊಗೊಂಡು ಏನು ಮಾಡೋರು? ಅಟ್ಲೀಸ್ಟ್ ಬೇಕಾದ ಕಷ್ಟ ಇರಲಿ, ದುಃಖ ಇರಲಿ, ನೋವಿರಲಿ, ನಲಿವಿರಲಿ, ಏನೇ ಇರಲಿ, ಜೀವಂತರದಿರಿಲ್ಲ ಅದನ್ನೆಲ್ಲ ಅನುಭವಿಸೋಕೆ. ಜೀವಂತ ಅದಿರಿಲ್ಲ, ಕಷ್ಟ ಇರಲಿ, ನಷ್ಟ ಇರಲಿ, ಅನುಭವಿಸೋಕೆ ಜೀವಂತದಿರಿ. ನೀವು ಸತ್ತರೆ ಮತ್ತು ಏನದ? ಎಲ್ಲ ಅದ, ನೀವೇ ಸತ್ರಿ. ಅದು ಯಾಕೆ ಎದಿಗೊಂತೀರಿ? ಮತ್ತು ಏನಾಗ್ಯದ ಅಂತ. ನಾನು ಜೀವಂತದಿರಲ್ಲ, ಐ ಕ್ಯಾನ್ ಡೂ ಎನಿಥಿಂಗ್ ಅಂತಕ್ಕಂಥ ಭಾವವನ್ನು ಯಾಕೆ ತಗೋಬಾರ್ದು? ಈ ಮಾತನ್ನು ನಾ ಹೇಳ್ತೀನಿ ಕರೆ, ಆದರೆ ಈ ಮಾತನ್ನು ಪಾಲನೆ ಮಾಡೋದು ಭಾಳ ತ್ರಾಸದ ಅನ್ನೋದು ನನಗೆ ಗೊತ್ತದೆ. ಆ್ಯಕ್ಚುಲಿ ನಾವೇನು ಹೇಳ್ತೀವಿ ಸ್ವಂತಕ್ಕೆ ಅದನ್ನು ಅಪ್ಲೈ ಮಾಡಿಕೊಂಡಾಗ, ನಾವೇನು ಹೇಳ್ತೀವಿ ಅದರ ಪಾಲನೆ ಮಾಡೋದು ಎಷ್ಟು ಕಷ್ಟ ಅದ ಅನ್ನೋದನ್ನು ನಾನು ಕಲ್ಪನೆಯೊಳಗೆ ಇಟ್ಕೊಂಡು, ನೆನಪಿನ ಇಟ್ಕೊಂಡೇ, ಆ ವಿವೇಕದಲ್ಲಿ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ, ಕೇಳಬೇಕಾದ್ರೆ, ನೋಡಬೇಕಾದ್ರೆ ನೀವು ಜೀವಂತದಿರಿಲ್ಲೋ? ನಿಮಗಿವತ್ತು ಏನೂ ಆಗಿಲ್ಲ, ಕ್ಯಾನ್ಸರ್ ಬಂದಿಲ್ಲ, ಏನೇನೂ ಆಗಿಲ್ಲ, ನೀವು ಜೀವಂತದಿರಿ, ಇಷ್ಟರ ಮಟ್ಟಿಗೆ ಜೀವಂತದಿರಿ. ಬೇಕಾದ ಮಾಡ್ಬೋದು ರೀ. ಅದು ಯಾಕೆ ಎದುಗುಂತೀರಿ? ಯಾಕೆ ಅಳ್ತೀರಿ? ಸರ್ವಸ್ವವು ಕಳಿಸಿ ಬಿದ್ದವ್ರ ಥರ ಯಾಕೆ ಮಾಡ್ತೀರಿ? ಬೇಕಾದಾಗಲಿ ನಾ ಜೀವಂತದಿರಲ್ಲ, ಐ ಕ್ಯಾನ್ ಡೂ ಎನಿಥಿಂಗ್. ಇದು ಒಂದು ತತ್ವವನ್ನು ಹಿಡ್ಕೊಂಡ್ಬಿಡ್ರಿ. ಅದು ಇದೇ ನಿಮಗೆ ಆತ್ಮಸ್ಥೈರ್ಯ ಕೊಡೋದು. ಇದೇ ನಿಮಗೆ ಅತ್ಯಂತ ಆತ್ಮಸ್ಥೈರ್ಯ ಕೊಡೋ ವಿಚಾರ, ಭಾವ. ಅದಕ್ಕೆ ಇದನ್ನು ದಯವಿಟ್ಟು ಡೆವಲಪ್ ಮಾಡ್ಕೊರಿ. ಇಲ್ದಿದ್ರೆ ಹತಾಶೆ ಹಾಕಿರಿ. ಇದರ ಲಾಂಗೆಸ್ಟ್ ಪರಿಣಾಮ ಭಾಳ ದುಸ್ತರಾಗ್ತದೆ. ನನಗೇನೋ ಕಳ್ಕೊಂಡ್ಬಿಟ್ಟೆ, ನನ್ನ ಮಕ್ಕಳು ಹಂಗೆ ಮಾಡಿದರು, ನನ್ನ ಲಾಸ್ ಆಯಿತು, ನನಗೆ ಮಾಟ ಮಾಡ್ಯಾರ, ಮಂತ್ರ ಹಾಕ್ಯಾರ, ಅರೆ ಮಾಟ ಮಾಡಿ ಮಂತ್ರ ಹಾಕಲಿ, ಏನೇ ಆಗಲಿ, ಜೀವಂತದಿರಿಲ್ಲೋ. ಜೀವಂತ ಇದ್ದದ್ದೇ ಶ್ರೇಷ್ಠ ಅಂತ ತಿಳ್ಕೊಂಬಿಟ್ರಿ. ಭಗವಂತ ಕೊಟ್ಟ ಅತ್ಯುತ್ತಮ ಬಳವಳಿ, ದೇನಿಗೆ ಅತ್ಯುತ್ತಮ ಕಾಣಿಕೆ ಏನಪ್ಪ ಅಂತಂದ್ರೆ ನಿಮ್ಮನ್ನು ಭಗವಂತ ಜೀವಂತವಾಗಿಟ್ಟದ್ದು. ಹೌದಾ? ಯಾರ್ಯಾರನ್ನು ಭಗವಂತ ಅಲ್ಪಾಯುದೊಳಗೆ ಕರ್ಕೊಂಡನಿಲ್ಲ, ನಿಮ್ಮ ಮುಂದೆ ಎಷ್ಟೋ ಜನ ಸತ್ತು ಹೋಗ್ಯಾರಿಲ್ಲ, ಅವ್ರು ಸತ್ತು ಹೋಗ್ಯಾರ. ಮತ್ತು ಏನು ಅನುಭವಿಸ್ತಾರೆ ಅವರು? ಜೀವಂತಿದ್ದಾಗಲೇ ತಾನೇ ಎಲ್ಲ ಅನುಭವಿಸೋದು. ಆದ್ರೆ ನೀವೇನು ಮಾಡಕತ್ತೀರಿ? ಬರೀ ಕಷ್ಟ ಬರಬಾರ್ದು ಅಂತ ತಿಳ್ಕೊಂಡ್ರಿ ನೀವು. ಕಷ್ಟ ಬಂದರೆ ಏಕ್ದಮ್ ಧರಾತಳಕ್ಕೆ ಇಳಿದು ಬಿಡ್ತೀರಿ, ಧರಾಶಾಹಿ ಆಗ್ತೀರಿ. ಸ್ವಲ್ಪ ಸುಖ ಇತ್ತಪ್ಪ ಅಂತಂದ್ರೆ ದೇವ್ರನ್ನ ಮರಿತೀರಿ, ಎಲ್ಲವನ್ನು ಮರಿತೀರಿ, ಬದುಕನ್ನು ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋದು ಮರೆತು ಬಿಡ್ತೀರಿ. ಕೊಟ್ಟ ಬದುಕನ್ನು, ಭಗವಂತ ಕೊಟ್ಟ ಬದುಕನ್ನು ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋದಕ್ಕೆ ಮರಿತೀರಿ ನೀವು. ಹೌದಾ? ಎಲ್ಲ ಸರಿ ಇದ್ದಾಗ. ಅದಕ್ಕೆ ಹೇಳ್ತೀನಿಲ್ಲ, ದುಃಖ ಬರಲಿ, ಕಷ್ಟ ಬರಲಿ, ಒಪ್ಕೋರಿ ಅದನ್ನು.
ಯಾಕಂದರೆ ಕಷ್ಟ. ಅದಕ್ಕೆ ನಿಮ್ಮ ಕುಂತಿ ಬೆಸ್ಟ್ ಉದಾಹರಣೆ. ಮಹಾಭಾರತದಲ್ಲಿ ಬರ್ತಕ್ಕಂಥ ಕುಂತಿಯ ಪಾತ್ರ ಅತ್ಯಂತ ಬೆಸ್ಟ್ ಉದಾಹರಣೆ. ದೇವರ ಎಲ್ಲರೂ ಏನೇನೇ ಕೇಳ್ತಾರೆ, ಆದ್ರೆ ಕುಂತಿ ಏನು ಕೇಳ್ತಾರಪ್ಪ ಅಂದ್ರೆ ಪರಮಾತ್ಮನ ಕಷ್ಟ ಕೊಡುವಂಥ. ಎಲ್ಲರೂ ಕೇಳಿರಿ ಇದನ್ನು? ಯಾಕೆ ಕಷ್ಟ ಕೊಡೋದು ಕೇಳಿಲ್ಲಪ್ಪ? ಯಾಕೆ ಪರಮಾತ್ಮ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತದೆ. ಅಲ್ಲ, ಎಲ್ಲರೂ ಸುಖ ಬೇಡ್ತಾರೆ, ವೈಭೋಗ ಬೇಡ್ತಾರೆ, ರಾಜ್ಯ ಕೇಳ್ತಾರೆ, ಮಕ್ಕಳನ್ನ ಕೇಳ್ತಾರೆ, ಏನೇನೋ ಕೇಳ್ತಾರೆ, ನೀನು ಕಷ್ಟ ಕೊಡೋಂತ ಕೇಳ್ತಿಲ್ಲ, ಇದೆಂತ ಇದು ಅಂತ ಕೇಳ್ತಾನೆ. ಅದಕ್ಕಾಗಿ ಉತ್ತರ ಕೊಡ್ತಾಳ, ಭಗವಂತ ಎಲ್ಲವೂ ನನ್ನ ಕಡೆ ಸರಿ ಇದ್ದಾಗ, ಎಲ್ಲವೂ ನನ್ನ ಕಡೆ ಇದ್ದಾಗ ನಿನ್ನ ನೆನಪೇ ಆಗೋದಿಲ್ಲ. ಕಷ್ಟ ಬಂದಾಗ ಮಾತ್ರ ನಿನ್ನ ನೆನಪಾಗ್ತೆ. ಅದಕ್ಕೆ ಸದಾ ನಿನ್ನ ನೆನಪು ಇರಬೇಕಂದ್ರೆ ನಾನು ಕಷ್ಟ ಪಡಬೇಕು. ನಾನು ಕಷ್ಟ ಕೊಡು ಯಾಕೆ ಹೇಳ್ತೀನಪ್ಪ ಅಂದ್ರೆ ನೀನು ನನಗೆ ಪ್ರೀತಿ ನನಗೆ. ಯಾಕಂದ್ರೆ ನಾನು ಅನ್ನೋದ್ರೇನು, ಸಂಕಟ ಬಂದಾಗ ಅಷ್ಟೇ ವೆಂಕಟರಮಣ ಅಂತ ತಿಳ್ಕೊಂಡು ನಾವು ಸಂಕಟ ಬಂದಾಗ ಅಷ್ಟೇ ಪರಮಾತ್ಮನ ಮರೆ ಹೋಗ್ತೀವಿ ನಾವು. ಎಲ್ಲ ಸರಿ ಇದ್ದಾಗ ಕ್ಯಾರೇ ಅನ್ನೋದಿಲ್ಲ ಅವನು. ಕಾರಣ ಕಷ್ಟ ಬಂದಾಗ ಇದು ಪರಮಾತ್ಮ ನನಗೇನೋ ನನ್ನ ಕಷ್ಟ, ಇದು ನನ್ನ ಕರ್ಮ ಕಳೆಯೋಕೆ ಈ ಕಷ್ಟ ಕೊಡಕತ್ತೆ ಅಂತ ಯಾಕೆ ತಿಳ್ಕೊಬಾರ್ದು. ನಾವು ಬರೀ ಸುಖಾನ ಬಯಸಿದ್ರೆ ಹೆಂಗೆ ಬದುಕು? ಬರೀ ಸುಖಾನ ಇತ್ತಪ್ಪ, ಬರೀ ಸುಖಾನ ಇತ್ತು, ದುಃಖನೇ ಇರಲಿಲ್ಲ. ಅದಕ್ಕೆ ದುಃಖನೂ ಮಾತೇ ಇಲ್ಲ ಅಂತಂದ್ರೆ ನಿಮಗೆ ಏನದು ಭಜ? ಒಂದಿಷ್ಟು ಕಷ್ಟ, ಒಂದಿಷ್ಟು ದುಃಖ, ಒಂದಿಷ್ಟು ನೋವು, ಒಂದಿಷ್ಟು ನಲಿವು, ಒಂದಿಷ್ಟು ಸುಖ ಇತ್ತಪ್ಪ ಅಂದ್ರೆ ಅದಕ್ಕೆ ಜೀವನ ರಂಗರಂಗನಾಗಿರ್ತದೆ. ಒಂದೇ ಥರ ಇಲ್ಲ, ಒಂದೇ ಥರ ಇರಬಾರ್ದು ಕೂಡ. ಆದ ಕಾರಣ ಅದು ಇನ್ನೇನಪ್ಪ ಅಂತಂದ್ರೆ ಮನುಷ್ಯನಿಗೆ ಸುಖದ ಭೋಗದೊಳಗೆ ಹೊತ್ತು ಹೋಗಿದ್ದೇ ಗೊತ್ತಾಗೋದಿಲ್ಲ. ಆದರೆ ಅದೇ ಕಷ್ಟ ಇದ್ದಾಗ ಒಂದು ಕ್ಷಣನೂ ಕೂಡ ಒಂದೊಂದು ಯುಗ ಕಣ್ಣಂಗೆ ಕಾಣ್ತದೆ. ಅದೇ ಅದಕ್ಕೆ ಆ ಕಾರಣ ಇರಲಿ, ಇದು ಸಹಜ. ಇದು ನಾನು ಹೇಳ್ತೀನಲ್ಲ, ನೀವು ಹಂಗೆ ಇವತ್ತು ನಾಳೆ ಆಗ್ತೀರಿ ಅಂತ ನಾನು ಭ್ರಮಿಸೋದಿಲ್ಲ ನಾನು. ಆದರೆ ಒಂದಿಷ್ಟು ಹಿತವಚನ, ಒಂದಿಷ್ಟು ನನ್ನ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಹುಡ್ಕೊಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಾತುಗಳನ್ನು ನೀವು ಹೇಗೆ ತೊಗೊಳ್ತೀರೋ ಅನ್ನೋ ಗೊತ್ತಿಲ್ಲ. ಒಬ್ಬ ಸಣ್ಣವರಿದ್ರಪ್ಪ ಅಂದರೆ ಒಬ್ಬ ಹಿರಿಯ ಅಣ್ಣನಾಗಿ ತಂದೆಯ ಸ್ವರೂಪದೊಳಗೆ ನಿಂತು, ಗುರುವಿನ ಸ್ವರೂಪದೊಳಗೆ ನಿಂತು ನಾನು ಹೇಳ್ತಾ ಇದ್ದೀನಿ, ಇದೇ ಬದುಕು ರೀ, ಇದೇ ಬದುಕು. ಈ ಥರ ತಿಳ್ಕೊಳ್ಳೋದೇ ಹೋದ್ರೆ ಜೀವನ ಭಾಳ ದುರ್ಬಲ ಅನ್ನಿಸ್ತದೆ ಆ್ಯಕ್ಚುಲಿ. ಹೌದಾ? ಇಂತಿಷ್ಟು ಕಷ್ಟಕ್ಕೆ ನೀವು ಧರಾಶಾಯಿ ಆಗ್ತೀರಿ. ಆದ ಕಾರಣ ಈ ಥರದ ಒಂದು ಸೆನ್ಸ್, ಒಂದು ವಿವೇಕ, ಒಂದು ಪ್ರಜ್ಞೆ ಇಟ್ಕೊಂಡು ಬದುಕಿದ್ರಪ್ಪ ಅಂತಂದರೆ ಎಷ್ಟು ಚೆನ್ನಾಗಿರ್ತಲ್ಲ. ಶ್ರೀ ಗುರುದೇವ್.